ನೋಡು, ಇದು ನನ್ನ ಐಡಿಯಾ. ಇಷ್ಟ ಇದ್ರೆ ಈ ಪ್ರಾಜೆಕ್ಟ್ ನಲ್ಲಿ ನನ್ ಜೊತೆ ಕೆಲಸ ಮಾಡು. ಇಲ್ವಾ ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಗೆಟ್ ಲಾಸ್ಟ್ ಮಿಸ್ಟರ್ ಆದೀಶ್ವರ್ ಕಾಮತ್. ಭಾಗ್ಯ, ಇವತ್ತು ನೀವು ನನಗೆ ಪುನರ್ಜನ್ಮ ಕೊಟ್ರಿ. ಅದೇನೋ ಮಸಾಜ್ ಮಾಡ್ಕೋಬೇಕು ಅಂತ ಅಂದ್ಯಲ್ಲ, ತಗೋ. ಮಸಾಜ್ ಮಾಡಿಸ್ಕೊ. ನಾಳೆಯಿಂದ ಬಾಕ್ಸಿಂಗ್ ಕಲಿತೀಯೋ ಇಲ್ವೋ? ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬ ಗಂಡಸು ಸುಮ್ಮನೆ ನಿಂತಿದ್ದಾನೆ ಅಂದ ತಕ್ಷಣ ಅವನು ಗಂಡಸಲ್ಲ ಅಂತ ಅರ್ಥ ಅಲ್ಲ. ನಿಮ್ಮಂಥವ್ರ ಜೊತೆ ಹೋರಾಡಕ್ಕೆ ಆಸಕ್ತಿ ಇಲ್ಲ ಅಂತ ಅರ್ಥ. ಅವನ್ ತಾಳ್ಮೆನ ಪರೀಕ್ಷೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇದನ್ನ ನೀನ್ ತಿಳ್ಕೊಂಡ್ರೆ ಜೀವನದಲ್ಲಿ ತುಂಬಾ ಮುಂದೆ ಬರ್ತೀಯ. ಮಗಳ, ಏನಮ್ಮ ಇದು? ಏನೋ ಮಾಡೋದಕ್ಕೆ ಹೋಗಿ ಏನೇನೋ ಮಾಡಿದಿರಲ್ಲಮ್ಮ. ಈ ಭಾಗ್ಯ, ಇದೆಲ್ಲ ಬೇಕಿತ್ತೇನೆ ನಿನಗೆ? ಅಲ್ಲ, ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ವಾ ನಿಂಗೆ? ಅಲ್ಲ, ಮೊನ್ನೆವರೆಗೂ ಮಾತ್ ಬಿಟ್ಬಿಟ್ಟು ಈಗ ನಿನ್ನ ಹತ್ರ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಬಾಕ್ಸಿಂಗ್ ಅದಿದ್ದು ಅಂತ ಏನೇ ಇದೆಲ್ಲ? ಸುನಂದ, ಸ್ವಲ್ಪ ಸುಮ್ಮನೆ ಇರ್ತೀರಾ? ತಗೋಪ್ಪ. ಹೌದು, ಮಾಡಿದ್ದೆಲ್ಲ ಸರಿನೇ. ಯಾಕೆಂದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಗಿದೆ. ಫ್ರೆಂಡು, ತುಂಬಾ ನೋವು ಆಗ್ತಿದ್ಯಪ್ಪ? ಇಲ್ಲ ಗೆಳತಿ, ಇದೆಲ್ಲ ಕಾಮನ್. ಇಷ್ಟು ನೋವಿಲ್ಲ ಅಂತಂದ್ರೆ ಹೇಗೆ ಹೇಳಿ? ನೋಡ್ದ ಸುನಂದ, ನಾ ಹೇಳಿಲ್ವಾ ನನ್ನ ಫ್ರೆಂಡು ತುಂಬಾ ಸ್ಟ್ರಾಂಗ್ ಅಂತ? ಏನಪ್ಪ ಅದು? ಇಷ್ಟು ದೊಡ್ಡ ಏಟಾಗಿದೆ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಯುದ್ಧ ಮಾಡಕ್ ನಿಂತವನು ಗಾಯಗಳ ಲೆಕ್ಕ ಹಾಕ್ಬಾರ್ದು. ಆ ತರ ಲೆಕ್ಕ ಹಾಕೋನು ಸೈನಿಕನೇ ಅಲ್ಲ. ಆದಿ ಅಂಕಲ್, ಸೂಪರ್ ಅಂಕಲ್. ನಿಮ್ ಬಾಕ್ಸಿಂಗ್ ಪಂಚ್ ಒಂದ್ ಕಡೆ ಆದ್ರೆ ನಿಮ್ ಡೈಲಾಗ್ ಪಂಚ್ ಸೂಪರ್ ಅಂಡ್ ಸೂಪರ್. ಏನಾಯ್ತು ಪೂಜಾ? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಬಾವಾ, ನೀವ್ ಈ ಕಂಡೀಷನ್ ಅಲ್ಲಿ ಮನೆಗೆ ಹೋದ್ರೆ ಮಾವ ಏನ್ ಹೇಳ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಆ ಕನ್ನಿಕಾ. ಹೌದು ಅಣ್ಣ, ನನ್ಗೆ ಅಪ್ಪನ್ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಅಪ್ಪಂಗೇನಾದ್ರೂ ಬಾಕ್ಸಿಂಗಿಗೆ ನಿನ್ನ ನಾನೇ ಕರ್ಕೊಂಡು ಹೋಗಿದಂತ ಗೊತ್ತಾದ್ರೆ ಅಷ್ಟೇ ಕತೆ ನಂದು. ಏನ್ ಮಾಡೋದು? ನೋಡಿ, ನೀವಿಬ್ರು ಏನು ತಲೆ ಕೆಡ್ಸ್ಕೋಬೇಡಿ, ನಾನು ನೋಡ್ಕೋತೀನಿ. ಆದಿಯವ್ರೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಈ ಥರ ಎಲ್ಲ ಆಗುತ್ತೆ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನಿಮ್ಗೆ ಬಾಕ್ಸಿಂಗ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಆಡ್ಲಿ ಅಂತ ಅನ್ಕೊಂಡೆ. ಆದ್ರೆ ಅದು ನೋಡಿ ಭಾಗ್ಯ, ನೀವು ಫೀಲ್ ಮಾಡ್ಕೊಳ್ಳೋ ತರ ಏನೂ ಆಗಿಲ್ಲ. ಹಾಗೆ ನೋಡಕ್ ಹೋದ್ರೆ ನೀವು ಒಳ್ಳೇದೇ ಮಾಡಿದ್ದೀರಾ. ನನ್ನಲ್ಲಿ ಒಂದು ಭಯ ಇತ್ತು, ಅದನ್ನ ಮೆಟ್ಟಿ ನಿಲ್ಲೋ ತರ ಮಾಡಿದ್ರಿ ನೀವು. ಇವತ್ತು ರಿಂಗ್ ಒಳಗಡೆ ಇದ್ದಿದ್ದು ನಾನಾದ್ರೂ ಅಲ್ಲಿ ಗೆದ್ದಿದ್ದು ನನ್ನ ಒಳಗಡೆ ಇರೋ ಶಕ್ತಿ. ಆ ಶಕ್ತಿ ಹೊರಗೆ ಬರಂಗ್ ಮಾಡಿದ್ದು ನೀವು. ಅದಕ್ಕೆ
ನಿಮಗೆ ತುಂಬಾ ಥ್ಯಾಂಕ್ಸ್. ಅಣ್ಣ ಆಗ್ಲಿಂದ ಅಪ್ಪ ಫೋನ್ ಮಾಡ್ತಾನೆ ಇದಾರಲ್ಲ, ಏನ್ ಮಾಡೋದು? ಆವಾಗ್ಲಿಂದ ಫೋನ್ ಮಾಡ್ತಾ ಇದ್ರೆ ಯಾಕೆ ಸುಮ್ಮನಿದ್ಯಾ? ರಿಸೀವ್ ಮಾಡಿ ಮಾತಾಡು. ಅಪ್ಪ ಹಾಪ, ಅದು ಇಲ್ಲೇ ಭಾಗ್ಯಕ್ಕೆ ಮನೇಲಿ ಇದೀವಿ, ಇನ್ನೇನು ಬಂದ್ಬಿಡ್ತೀವಿ. ಹಾ ಸರಿ. ಅಣ್ಣ ಅಪ್ಪ ನಿನ್ಗೂ ಫೋನ್ ಮಾಡಿದಾರಂತೆ. ಹೌದಾ? ನಾನು ನೋಡ್ಕೊಂಡೇ ಇಲ್ಲ. ಅಣ್ಣ ಅಲ್ಲಿ ಹೋದ್ಮೇಲೆ ಅಪ್ಪ ಕೇಳಿದ್ರೆ ಏನಣ್ಣ ಹೇಳೋದು? ಹೇಳ್ದೆ ತಾನೆ, ಅಪ್ಪ ಕೇಳಿದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಅದ್ರ ಬಗ್ಗೆ ನೀವು ಯಾರು ಟೆನ್ಷನ್ ಮಾಡ್ಕೊಳೋದು ಬೇಡ. ನಾನು ಹ್ಯಾಂಡಲ್ ಮಾಡ್ತೀನಿ. ನಾನು ಹೊರಡ್ತೀನಿ. ಅತ್ತೆ ಬರ್ತೀನಿ. ಮಾವ ಪೂಜಾ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಭಯನಾ? ಯಾಕಮ್ಮ? ಇವರೆಲ್ಲ ಈ ರೀತಿ ಮಾಡೋದ್ರಿಂದ ನಿನಗೆಲ್ ಸಮಸ್ಯೆ ಆಗುತ್ತೋ ಅಂತ. ಬಾವ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದಾರಲ್ಲಮ್ಮ, ನೀನೇನೋ ತಲೆ ಕೆಡ್ಸ್ಕೋಬೇಡ. ಬರ್ತೀನಿ. ಇನ್ನೇನು ಮತ್ತೇನು ಗತಿಯೆಂದು ಬೆವರದಿರು, ನಿನ್ನ ಕೈಯೊಳಗುವುದೇ ವಿಧಿಯ ಲಕ್ಕಣಿಕೆ, ಕಣ್ಣಿಗೆಟಗುತ್ತಿದೆ ಸಾಗುತ್ತಿಹುದು ದೈವರ ಸಂಚು. ಅಣ್ಣ ಏನಾಯ್ತಣ್ಣ? ಆದಿ ಏನಾದ್ರು ಫೋನ್ ಮಾಡಿದ್ನಾ? ಎಲ್ಲಿದ್ದಾನಂತೆ? ಆಫೀಸ್ ಮುಗಿಸಿ ಭಾಗ್ಯನ್ ಮನೆಗೆ ಹೋಗಿದಾನಂತಮ್ಮ. ಏನು? ಭಾಗ್ಯನ್ ಮನೆಗ? ಹೌದಮ್ಮ, ನನಗೂ ಒಂದ್ ಮಾತು ಹೇಳಲಿಲ್ಲ. ನಾನಾಗೆ ಫೋನ್ ಮಾಡಿದ್ಮೇಲೆ ತಿಳಿಸ್ತಾನೆ ನನಗೆ. ಏನಣ್ಣ ಇದು? ಮತ್ತೆ ಆದಿ ಆ ಭಾಗ್ಯನ ತುಂಬಾ ಹಚ್ಕೋತಿರೋ ಹಾಗೆ ಕಾಣಿಸ್ತಿದೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅವ್ನು ಅಲ್ಲಿಗೆ ಹೋಗಿ ಕೂರೋದು ಚೆನ್ನಾಗಿ ಕಾಣಿಸಲ್ಲ ಅಣ್ಣ. ಬೆಳಿಗ್ಗೆನೆ ಅಲ್ಲಿಗೆ ಹೋಗಿದ್ದ, ಈಗ ಮತ್ತೆ ಕೆಲಸ ಮುಗಿಸಿ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ನಾಳೆ ಬೇರೆ ವಿಷಯಕ್ಕೆ ಎಡೆ ಮಾಡ್ಕೊಡ್ಬಾರ್ದಲ್ವಣ್ಣ? ನನ್ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸೋಣ. ಇಲ್ಲಮ್ಮ ಮೀನಾಕ್ಷಿ, ಆ ಥರ ಏನಿಲ್ಲ. ಅವನಿಗೇನೋ ಖುಷಿ ಸಿಗುತ್ತೆ ಅಂತ ಅಲ್ಲಿ ಹೋಗಿದ್ದಾನೆ. ಬರ್ಲಿ, ನಾನು ಮಾತಾಡ್ತೀನಿ. ಅಷ್ಟಕ್ಕೂ ಅವನೇನು ಒಬ್ಬನೇ ಹೋಗಿಲ್ಲ, ಜೊತೆಗೆ ಪೂಜಾ ಕಿಶನ್ ಹೋಗಿದ್ದಾರೆ. ಡ್ಯಾಡ್, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಬಟ್ ನಂಗೆ ಇದ್ಯಾಕೋ ಸರಿ ಕಾಣಿಸ್ತಲ್ಲ. ಅತ್ತೆ ಸರಿಯಾಗಿ ಹೇಳ್ತಿದ್ದಾರೆ, ಇದೇನ್ ಹೊಸದಲ್ಲ ಡ್ಯಾಡ್. ಆ ಭಾಗ್ಯ ಬ್ರೋಗೆ ಮೋಸ ಮಾಡಿ ಏನೇನೆಲ್ಲ ಮಾಡಿದಾಳೆ ಅಂತ ನಿಮಗ್ ಗೊತ್ತಲ್ವಾ? ಅವಳಿಗೆ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇದೆ. ಶ್ರೀಮಂತ್ರನ ಬುಟ್ಟಿಗೆ ಹಾಕೊಳ್ಳೋದ ಅವಳ ಕೆಲ್ಸ. ಇದನ್ನ ನಾನು ಆವತ್ತಿಂದಾನೆ ಹೇಳ್ತಿದ್ದೀನಿ, ನೀವ್ ನೋಡಿದ್ರೆ ನನ್ಗೆ ಬೈತೀರಾ. ಈ ತರ ಮಾತಾಡಿದ್ರೆ ಮತ್ತೆ ನಿನ್ ಬೈತೀನಿ ನಾನು. ನೋಡು, ನಿನ್ನ ಅಣ್ಣನ ಬಗ್ಗೆ ಕಾಳಜಿ ತೋರಿಸೋದು ತಪ್ಪಲ್ಲ, ಆದ್ರೆ ನೀನು ಬಳಸೋ ಮಾತುಗಳಿದೆಯಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಿರೋದು. ನೋಡಿ ಡ್ಯಾಡ್, ನಾನು ಹೇಳ್ತಿರೋದು ರಾಂಗ್ ಅಂತ ನಿಮಗ್ ಅನ್ಸ್ಬೋದು, ಆದ್ರೆ ನಾನು ನಿಜಾನೇ ಹೇಳ್ತಿದ್ದೇನೆ. ಆ ಭಾಗ್ಯ ಮನೆಯವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವಳನ್ನ ಕೆಲ್ಸದಿಂದ ತೆಗ್ದಾಕಿದೀವಿ ಅಲ್ವಾ, ಅದಕ್ಕೆ ಇದೆಲ್ಲ ನಾಟಕ ಮಾಡಿ ಬ್ರೋಗೆ ಬ್ರೈನ್ ವಾಶ್ ಮಾಡಿ ಮತ್ತೆ ವಾಪಸ್ ಕೆಲ್ಸಕ್ಕೆ ತಗೊಳ್ಳಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾಳೆ. ನೋಡ್ ಕನ್ನಿಕಾ, ನಾವೇ ಎಲ್ಲಾನು ಹೇಳಿ ನಿರ್ಧಾರ ತಗೊಳ್ಳೋದು ಬೇಡ. ಬರ್ಲಿ ಅವನು, ಆಮೇಲೆ ಎಲ್ರು ಕೂತ್ ಮಾತಾಡೋಣ. ಅದೇನು ಅಂತ ಹೇಳ್ತಾನ ನೋಡೋಣ. ಅಷ್ಟಕ್ಕೂ ಭಾಗ್ಯ ಮತ್ತೆ ನಮ್ ಕೆಲ್ಸಕ್ಕೆ ಬಂದ್ರೆ ನನಗೇನು ಬೇಜಾರಿಲ್ಲ. ಅವನೇ ಬಂದ ಅನ್ಸುತ್ತೆ. ಅಣ್ಣ ನೀನ್ ಬಾ. ಬೇಡ ಬೇಡ ಕಿಶನ್, ಅವ್ರಿಗೆ ಅನುಮಾನ ಬರುತ್ತೆ, ನಾನೇ ಹೋಗ್ತೀನಿ. ಅಕ್ಕ ಈಗ ಅದೆಲ್ಲ ಬಿಡಿ, ನೋವೆಲ್ಲ ಹೇಗಿದೆ? ಪರವಾಗಿಲ್ಲ, ಮೈ ಮೇಲೆ ಸ್ವಲ್ಪ ಗಾಯ ಆಗಿದೆಯಲ್ಲ, ಬಟ್ ಪೇನ್ ಇಲ್ಲ. ಅಯ್ಯೋ ಹೌದಾ? ಇದೇನು ಹೊಸದಾಗಿ ಕೇಳ್ತಾ ಇದೀನಿ. ಅಷ್ಟೆಲ್ಲ ಗಾಯ ಇದ್ರೂ ನೋವಿಲ್ವಾ? ಯಾಕೆಂದ್ರೆ ನಾನು ತುಂಬಾ ಖುಷಿಲಿದ್ದೀನಿ, ಅದಕ್ಕೆ. ಬಾಕ್ಸಿಂಗ್ ಗ್ಲೌಸ್ ಮುಟ್ಟಿ ತುಂಬಾನೇ ದಿನ ಆಗಿತ್ತು, ನಿಮ್ಮಿಂದಾಗಿ ಮತ್ತೆ ಮುಟ್ಟೋ ಹಾಗಾಯ್ತು. ನಿಮಗೆ ತುಂಬಾ ಥ್ಯಾಂಕ್ಸ್. ನಾನಂತೂ ತುಂಬಾ ತುಂಬಾ ಖುಷಿಲಿದ್ದೀನಿ.
ಖುಷಿಲಿದ್ದೀರಿ ಅಂದ್ಮೇಲೆ ನಾಳೆಯಿಂದ ಹೊಸ ಜೀವನ ಶುರು ಅನ್ನಿ. ನಾಳೆಯಿಂದ ಅಲ್ಲ, ಇವತ್ತಿಂದಾನೆ, ಈ ಕ್ಷಣದಿಂದನೇ ಶುರು. ಇನ್ಮೇಲೆ ನನ್ನ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದೇ ಇರೋಲ್ಲ. ಹಬ್ಬಬ್ಬಬ್ಬಾ, ಇಷ್ಟು ಒಳ್ಳೆ ಬುದ್ಧಿ ಬರೋದಿಕ್ಕೆ ಬಾಕ್ಸಿಂಗ್ ಪಂಚೆ ಬೇಕಾಯ್ತು ನೋಡಿ. ಸರಿ ಸರಿ, ತಡ ಆಗಿದೆ, ಮಾತ್ರೆ ತಗೊಂಡ್ ಮಲ್ಕೊಳ್ಳಿ. ಸರಿ ಭಾಗ್ಯ, ಗುಡ್ ನೈಟ್. ಗುಡ್ ನೈಟ್ ಆದಿಯವರೇ. ನೋಡಿ, ಇಷ್ಟು ದಿನ ತಾಂಡವ್ ನಾನಿಬ್ರು ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ತಾಂಡವ್ ಯಾವ ವಿಷಯಕ್ಕೂ ಇನ್ವಾಲ್ವ್ ಆಗಲ್ಲ. ಆಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ ನಂದು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪ್ರಾಜೆಕ್ಟ್ನ ನಾವು ಮುಗಿಸ್ಬೇಕು. ಇಲ್ಲ ಅಂತಂದ್ರೆ ನಮಗೆ ಲಾಸ್. ಅಲ್ಲ ಸರ್, ತಾಂಡವ್ ಸರ್ ಇಲ್ಲದೆ ಈ ಪ್ರಾಜೆಕ್ಟ್ ಯಾಕೆ? ತಾಂಡವ್ ಇಲ್ಲದೆ ಈ ಪ್ರಾಜೆಕ್ಟ್ ಮಾಡಕ್ ಆಗುತ್ತೆ ಅನ್ನೋ ನಂಬಿಕೆ ಇಲ್ವಾ? ನೋಡಿ, ನನ್ನ ಜೊತೆ ಕೆಲಸ ಮಾಡೋಕ್ಕೆ ನಂಬಿಕೆ ಇರೋರು ಬೇಕು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಧೈರ್ಯ ಇದ್ರೆ ಸಾಕು. ಇಲ್ಲದೆ ಇರೋರು ಇಲ್ಲಿರೋ ಅಗತ್ಯನೇ ಇಲ್ಲ. ಆಗಲ್ಲ ಸರ್, ಅವ್ರೇನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ಅಂತ. ಅದೆಲ್ಲ ಏನೂ ಆಗಲ್ಲ. ಅವನಿಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ನೀವು ಆರಾಮಾಗಿ ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡಿ. ಧೈರ್ಯ ಇಲ್ಲ ಅಂತೆಲ್ಲ ಅನ್ಕೋಬೇಡ ಮಿಸ್ಟರ್ ಆದೀಶ್ವರ್ ಕಾಮತ್. ಮೇ ಐ ಕಮ್ ಇನ್? ಇಡಿಯಟ್, ನೀನ್ ಯಾಕೋ ಬಂದೆ ಇಲ್ಲಿ? ನಡೆಯೋ ಇಲ್ಲಿಂದ. ಎಕ್ಸ್ಕ್ಯೂಸ್ ಮೀ, ನಾನ್ ಇಲ್ದೆ ನನ್ ಪ್ರಾಜೆಕ್ಟ್ ಬಗ್ಗೆ ಅದ್ ಹೇಗ್ ಡಿಸ್ಕಸ್ ಮಾಡ್ತೀರಾ? ನೋಡು, ಇದು ನಿನ್ ಪ್ರಾಜೆಕ್ಟ್ ಅಲ್ಲ, ನನ್ ಪ್ರಾಜೆಕ್ಟ್. ಇದು ನನ್ ಕಂಪನಿ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ನಾನ್ ಮಾಡಿರೋ ಪ್ರಾಜೆಕ್ಟ್ ನ ನಿಂದು ಅಂತ ಹೇಳ್ಕೊಂಡು ತಿರುಗಾಡ್ತಿದ್ಯಲ್ಲ ನೀನು. ನೋಡು, ನನ್ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ನಾನು ಎಲ್ಲಿ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ ನನಗೆ. ಮಾತಿನ ಮೇಲೆ ನಿಗಾ ಇರ್ಲಿ. ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ. ಇದು ನನ್ನ ಕಂಪನಿ, ನನ್ನ ಜಾಗ. ಒದ್ದು ಆಚೆ ಹಾಕ್ತೀನಿ. ಅಪ್ಪ ಪುಣ್ಯಾತ್ಮ, ಕಂಪನಿ ನಿಂದ ಇರ್ಬೋದು, ಆದ್ರೆ ನೀನ್ ಮಾಡ್ತಿದ್ಯಲ್ಲ 200 crore ಪ್ರಾಜೆಕ್ಟ್, ಇದಕ್ಕೆ ಐಡಿಯಾ ಯಾರು ಕೊಟ್ಟಿದ್ದು? ನಂದು. ಅದಕ್ಕೆ ನಾನು ಪಾಲ್ದಾರ. ಸೊ ಈ ಪ್ರಾಜೆಕ್ಟ್ ನಾನು ಇರ್ತೀನಿ. ಅಕಸ್ಮಾತ್ ನೀನು ನನ್ನ ಬಿಟ್ಬಿಟ್ಟು ಈ ಪ್ರಾಜೆಕ್ಟ್ ನೀನೇ ಏನಾದ್ರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಪ್ರಾಜೆಕ್ಟ್ ನಲ್ಲಿ ಬರೋ ರಿಟರ್ನ್ಸ್ ನಲ್ಲಿ ನನಗೂ ಶೇರ್ ಕೊಡ್ಬೇಕು. ಅದೆಲ್ಲ ಕೊಡಕ್ಕಾಗಲ್ಲ. ಬಾಯ್ ಮಾತಲ್ಲಿ ಹೇಳಿದ ತಕ್ಷಣ ಕೊಟ್ಬಿಡಕ್ಕಾಗತ್ತಾ? ಬಾಯ್ ಮಾತಲ್ಲ ಮಿಸ್ಟರ್ ಆದೀಶ್ವರ್ ಕಾಮತ್, ಲೀಗಲ್ ಆಗಿ ಬಂದಿದ್ದೀನಿ. ಲಾಯರ್ ಸರ್, ನೋಡು, ಇದು ನನ್ನ ಐಡಿಯಾ. ಇಷ್ಟ ಇದ್ರೆ ಈ ಪ್ರಾಜೆಕ್ಟ್ ನಲ್ಲಿ ನನ್ ಜೊತೆ ಕೆಲಸ ಮಾಡು. ಇಲ್ವಾ, ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ಗೆಟ್ ಲಾಸ್ಟ್ ಮಿಸ್ಟರ್ ಆದೀಶ್ವರ್ ಕಾಮತ್. ನಿನ್ನ ಹಲೋ ಮಿಸ್ಟರ್ ಆದೀಶ್ವರ್ ಕಾಮತ್, ಕಾನೂನು ಪ್ರಕಾರ ಈ ಪ್ರಾಜೆಕ್ಟ್ಗೆ ತಾಂಡವ್ ಸರ್ ಶೇರ್ ಹೋಲ್ಡರ್ ಆಗ್ತಾರೆ. ಇವರನ್ನ ನೀವು ಜಾಯಿನ್ ಮಾಡ್ಕೊಂಡಿಲ್ಲ ಅಂದ್ರೂ ಬರೋ ಇನ್ಕಮ್ ಅಲ್ಲಿ 45% ಕೊಡ್ಬೇಕು. ಅದಕ್ಕೆ ಸಂಬಂಧಪಟ್ಟಿರೋ ಲೀಗಲ್ ನೋಟಿಸ್ ಬೇಕಾದ್ರೆ ನೋಡಿ.